ಸೊ 27ನೇ ಶ್ಲೋಕದ ತನಕ ಮಾಡಿದ್ವಿ. ನಮಸ್ತೆ ಗುರುಗಳೇ. ನಮಸ್ತೆ. ನಮಸ್ತೆ ನಮಸ್ತೆ. ಗುರುಜಿ. ವಕ್ತ್ರಾಣಿ ತೇ ತ್ವರಮಾಣ ವಿಶಂತಿ ದಂಶ್ವಾ ಕರಾಲಾನಿ ಭಯಾನಕಾನಿ. ನಿನ್ನ ಭಯಂಕರವಾದ ಕೋರೆ ಹಲ್ಲುಗಳಿಂದ ಕೂಡಿರುವ ಬಾಯಿಯನ್ನು ಎಲ್ಲರೂ ಕೂಡ ಪ್ರವೇಶ ಮಾಡುತ್ತಿರುವರು, ಅದು ನನಗೆ ಕಾಣಿಸ್ತಾ ಇದೆ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಕೇಚಿತ್ ವಿಲಗ್ನ ದಶನಾಂತರೇಶು, ಕೆಲವರೆಲ್ಲ ಹಲ್ಲು ಸಂಧಿಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಅವರ ತಲೆಗಳೆಲ್ಲ ಅದರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಸಂದೃಶ್ಯಂತೆ ಚೂರ್ಣಿತೈರ್ ಉತ್ತಮಾಂಗೈ, ಅವರ ತಲೆಗಳೆಲ್ಲ ಹಲ್ಲು ಸಂಧಿಗಳಲ್ಲಿ ಸಿಕ್ಕಾಕೊಂಡು ಚೂರ್ಣಿತೈಹೇ ಪುಡಿಪುಡಿ ಆಗ್ತಾ ಇದೆ. ಅದನ್ನು ಕೂಡ ಅರ್ಜುನ ವಿಶ್ವರೂಪದಲ್ಲಿ ನೋಡ್ತಾ ಇದ್ದಾನೆ. ಅಂದರೆ ಏನರ್ಥ? ಅವರು ಎಂತಹ ವೀರಾದಿ ವೀರರೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಕಾಲನ ಮುಂದೆ ಎಲ್ಲರೂ ಒಂದೇ. ಒಂದು ದಿನ ಅವರೆಲ್ಲರೂ ಕೂಡ ಕಾಲನಿಗೆ ವಶನಾಗಲೇಬೇಕು. ಆದ್ದರಿಂದ ಎಲ್ಲರೂ ಕೂಡ ಆ ಒಂದು ಬಾಯಿಯ ಮೃತ್ಯುವೆಂಬ ಬಾಯಿಯನ್ನು ಪ್ರವೇಶ ಮಾಡೋದನ್ನು ಅರ್ಜುನ ನೋಡ್ತಾ ಇದ್ದಾನೆ. ಹೇಗೆ ಪ್ರವೇಶ ಮಾಡ್ತಾ ಇದ್ದಾರೆ? ಎಲ್ಲರೂ ಕೂಡ ಬಾಯಿಯನ್ನು, ತೆರೆದ ಬಾಯಿಯನ್ನು, ವಿಕಾರವಾದ ಕೋರೆ ದವಡಿಗಳಿಂದ ಕೂಡಿದ ಬಾಯಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲ. ಹೇಗೆ ಪ್ರವೇಶ ಮಾಡ್ತಾ ಇದ್ದಾರೆ ಅಂದರೆ, ಯಥಾ ನದೀನಾಂ ಬಹವೋ ಅಂಬುವೇಗಾಹ ಸಮುದ್ರಂ ವೇವ ಅಭಿಮುಖ ದ್ರವಂತಿ. ಇವಾಗ ನದಿಗಳು, ಗಂಗಾ ನದಿ ಇರ್ಬೋದು, ಯಮುನಾ ಇರ್ಬೋದು, ಕಾವೇರಿ ಇರ್ಬೋದು, ಎಷ್ಟೋ ನದಿಗಳಿವೆ. ಎಲ್ಲವೂ ಕೂಡ ಓಡ್ತಾ ಇರುತ್ತೆ. ಏನಕ್ಕೆ ಓಡ್ತಾ ಇರುತ್ತೆ? ಸಮುದ್ರನ ಸೇರ್ಕೋಬೇಕು ಅಂತ ಓಡ್ತಾ ಇರುತ್ತೆ. ಧಾವಿಸಿ ಧಾವಿಸಿ ಓಡ್ತಾ ಇರುತ್ತೆ. ವೇಗವಾಗಿ ಹರಿಯೋ ನದಿಗಳನ್ನು ನೋಡ್ತಾ ಇದ್ದೀವಿ. ಹೇಗೆ ನದಿಗಳೆಲ್ಲವೂ ಕೂಡ ಸಮುದ್ರವನ್ನು ಸೇರ್ಕೋಬೇಕು ಅಂತ ವೇಗವಾಗಿ ಹರಿದುಕೊಂಡು ಓಡ್ತಾ ಇರುತ್ತೋ, ಅದೇ ರೀತಿಯಲ್ಲೇ ಎಲ್ಲ ಮಹಾರಾಜರುಗಳು, ವೀರಾದಿ ವೀರರು ನಿನ್ನ ಮೃತ್ಯುವೆಂಬ ನಿನ್ನ ಬಾಯಿಯನ್ನು ಪ್ರವೇಶ ಮಾಡಬೇಕು ಅಂತ ಅದೇ ರೀತಿ ವೇಗವಾಗಿ ಓಡ್ತಾ ಇದ್ದಾರೆ. ಅಂದರೆ ಕಾಲ ಎಲ್ಲರನ್ನು ಕೂಡ ನುಂಗಿ ಹಾಕ್ತಾ ಇರುತ್ತೆ. ಎಲ್ಲರೂ ಕೂಡ ಅದನ್ನು ಪ್ರವೇಶ ಮಾಡೋದಕ್ಕೆ ಓಡ್ತಾ ಇರೋದು. ತಥಾ, ಹಾಗೆಯೇ ತವಾಮಿ ನರಲೋಕವೀರ ವಿಶಂತಿ, ಅದೇ ವಕ್ತ್ರಾಣಿ ಅಭಿವಿಜ್ವಲಂತಿ. ಹೇಗೆ ನದಿಗಳು ಸಮುದ್ರವನ್ನು ಸೇರೋದಕ್ಕೆ ವೇಗವಾಗಿ ಓಡ್ತಾ ಇರುತ್ತೋ, ಅದೇ ರೀತಿ ಈ ಯುದ್ಧದಲ್ಲಿ ನರಲೋಕ ವೀರರೆಲ್ಲರೂ ಭಯಂಕರವಾದ ಪ್ರಜ್ವಲಿಸುತ್ತಿರುವ ನಿನ್ನ ಮುಖವನ್ನು ಪ್ರವೇಶ ಮಾಡೋದಕ್ಕೆ ಓಡ್ತಾ ಇದ್ದಾರಂಥವರೆಲ್ಲ. ಓಡಿ 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 ಆ ಬಾಯಿಯೊಳಗಡೆ ಸೇರ್ಕೋತಾ ಇದ್ದಾರೆ. ಆ ರೀತಿಯಲ್ಲಿ ಅರ್ಜುನ ಏನು ನೋಡ್ತಾ ಇದ್ದಾನೋ ಅದನ್ನು ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಅದರರ್ಥ ಎಲ್ಲರೂ ಕೂಡ ಮೃತ್ಯುವಿನ ಕಡೆಗೆ ಓಡೋದೇ ಕೆಲಸ. ಹುಟ್ಟಿದಾಗಿಂದ ಹಿಡಿದು ಕೊನೆ ತನಕ ಮೃತ್ಯುವಿನ ಕಡೆಗೆ ದಿನ ನಾವು ಓಡ್ತಾ ಇದ್ದೀವಿ ಅಷ್ಟೇ. ನಮಗೆ ಗೊತ್ತಾಗ್ತಾ ಇಲ್ಲ, ಏನೋ ಸಾಧಿಸ್ತಾ ಇದ್ದೀವಿ ಅಂದ್ಕೊಂಡಿರ್ತೀವಿ. ಆದರೆ ಎಲ್ಲರೂ ಕೂಡ ಮೃತ್ಯುವಿನ ಕಡೆಗೆ ಹೋಗಿ ಅದ್ರ ಬಾಯಲ್ಲಿ ತಪ ತಪ ಅಂತ ಬೀಳ್ತಾ ಇದ್ದಾರೆ. ಅವ್ರು ಯಾರೇ ಆಗೋಗಲಿ, ವೀರಾದಿ ವೀರರೇ ಆಗಲಿ, ಚಕ್ರವರ್ತಿಗಳೇ ಆಗೋಗಲಿ, ದಾನಶೂರ ವೀರ ಕರುಣನೇ ಆಗಲಿ, ಯಾರೇ ಆಗಲಿ, ಎಲ್ಲರೂ ಕೂಡ ಅದೇ ಕೆಲಸ. ಈಗ ಇನ್ನೊಂದು ಉದಾಹರಣೆಯನ್ನು ಕೂಡ ಕೊಡ್ತಾ ಇದ್ದಾನೆ. ಯಾವ ರೀತಿ ಅವರು ಬಾಯಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಅಂದರೆ, ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾವಿಶಂತಿ. ಈಗ ಮಳೆಗಾಲ ಬಂದರೆ ಅಥವಾ ನೋಡಿದಾಗ ಬೆಂಕಿ ಉರಿತಾ ಇದ್ದರೆ ಈ ಪತಂಗಗಳೆಲ್ಲ ಹೋಗಿ 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 ಬೆಂಕಿ ಒಳಗಡೆ ಬಿದ್ದು ಸಾಯ್ತಾ ಇರುತ್ತೆ. ನೋಡಿರ್ತೀರ ನೀವೆಲ್ಲ. ಇವಾಗ ಬೆಂಕಿ ದಗ 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 ಅಂತ ಉರಿತಾ ಇದ್ದರೆ ಪತಂಗಗಳೇನು ಅನ್ಕೊಂಬಿಡುತ್ತೆ, ಅವನ್ನೆಲ್ಲ ತಿನ್ನೋ ವಸ್ತು ಅನ್ಕೊಂಬಿಟ್ಟು ಪಾಪ ತಿನ್ನೋದಕ್ಕೋಸ್ಕರ ಓಡಿ ಅದರಲ್ಲಿ ಸಿಟ್ಟು ಬೂದಿಯಾಗಿ ಹೋಗ್ತಾ ಇರುತ್ತೆ. ಹೇಗೆ ಪತಂಗಿಗಳು ಬೆಂಕಿ ಜೊತೆ ಬೆಂಕಿನ ನೋಡಿ ಅದನ್ನು ಆಹಾರ ಅಂತ ತಿಳ್ಕೊಂಡು ತಿನ್ನೋದಕ್ಕೆ ಧಾವಿಸಿ ಓಡುತ್ತೆ. ಓಡ್ಬಿಟ್ಟು ಅದರೊಳಗಡೆ ಬಿದ್ದು ಸುಟ್ಟು ಬೂದಿಯಾಗೋಗುತ್ತೆ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾವಿಶಂತಿ. ಹೇಗೆ ಚಿಟ್ಟೆಗಳು, ಪತಂಗಗಳು ಬೆಂಕಿಯನ್ನು ಪ್ರವೇಶ ಮಾಡುತ್ತೋ, ಏತಕ್ಕೆ ಪ್ರವೇಶ ಮಾಡುತ್ತೆ? ನಾಶವಾಗೋದಕ್ಕಷ್ಟೆ. ಅದು ಇನ್ನೇನು ಅಲ್ಲಿ ಹೋಗಿ ಮಾಡೋದೇನೂ ಇಲ್ಲ. ನಾಶವೇ ಆಗಬೇಕು ಅನ್ನೋದಕ್ಕೋಸ್ಕರ ವೇಗವಾಗಿ ಓಡಿ ಆ ಬೆಂಕಿಯಲ್ಲಿ ಬೀಳುತ್ತೆ. ಅದೇ ರೀತಿಯಲ್ಲೇ ಈ ವೀರರೆಲ್ಲ ನಿನ್ನ ಬಾಯಿಯನ್ನು ನಾಶವಾಗುವುದಕ್ಕಾಗಿ ಪ್ರವೇಶ ಮಾಡ್ತಾ ಇದ್ದಾರೆ. ಬರೀ ವೀರರೇ ಅಲ್ಲ, ತಥೈವ ನಾಶಾಯ ವಿಶಂತಿ ಲೋಕಾಸ್ತ ಅಪಿ. ಇಡೀ ಲೋಕವೇ ನಿನ್ನ ಬಾಯಿಯನ್ನು ಜೋರಾಗಿ ಪ್ರವೇಶ ಮಾಡೋದಕ್ಕೋಸ್ಕರ ಓಡ್ತಾ ಇದೆ ಅಂತ ಇಲ್ಲಿ ಉದಾಹರಣೆಯೊಂದಿಗೆ
ಹೇಳ್ತಾ ಇದ್ದಾನೆ. ಸಮಸ್ತ ಲೋಕದ ಸಮಸ್ತ ಪ್ರಾಣಿಗಳು ನಿನ್ನ ಬಾಯಿಗಳನ್ನು ಸಮೃದ್ಧ ವೇಗವುಳ್ಳವಾಗಿ ನಾಶಕ್ಕಾಗಿ ಬಂದು ಸೇರುತ್ತಿರುವು. ಆದ್ದರಿಂದ ಹುಟ್ಟೋದು ಒಂದು, ಹುಟ್ಟಿದ ನಂತರ ನಾವು ಮರಣದ ಕಡೆಗೆ ಹೋಗೋದು ನಾಶಕ್ಕೋಸ್ಕರ. ಆ ನಾಶದಿಂದ ಬಿಡುಗಡೆ ಆಗಬೇಕು ಅಂದರೆ ಏನು ಮಾಡಬೇಕು? ಆಧ್ಯಾತ್ಮದ ದಾರಿಯನ್ನು ಹಿಡಿಬೇಕು. ಎಲ್ಲಿವರೆಗೂ ಸಂಸಾರದಲ್ಲಿರ್ತೀವಿ, ಎಲ್ಲಿವರೆಗೂ ವಿಷಯ ಚಿಂತನೆಗಳಲ್ಲಿರುತ್ತೆ, ಅಲ್ಲಿವರೆಗೂ ನಾವು ಪತಂಗಗಳ ಥರನೇ ಹೋಗಿ ಹೋಗಿ ಬೆಂಕಿಯಲ್ಲಿ ಬಿದ್ದು ಸುಟ್ಟು ಬೂದಿ ಆಗ್ತಾ ಇರೋದು. ಯಾವಾಗ ಆಧ್ಯಾತ್ಮದ ಕಡೆಗೆ ಬರ್ತೀವಿ, ಆವಾಗ ಈ ಒಂದು ಕಾಲ ಅಂದರೆ ಮೃತ್ಯುವಿನ ಪಾಶದಿಂದ ತಪ್ಪಿಸ್ಕೊಂಡು ಅಮೃತರಾಗ್ತೀವಿ. ಅಮೃತರಾಗೋದೇ ಮೋಕ್ಷ. ಅಷ್ಟಕ್ಕೋಸ್ಕರ ಶ್ರೀಕೃಷ್ಣನ ಭಗವದ್ಗೀತೆಯಲ್ಲಿ ಇವೆಲ್ಲ ಹೇಳ್ತಾ ಇದ್ದಾನೆ. ಅರ್ಜುನನಿಗೆ ಇವೆಲ್ಲ ಕಾಣಿಸ್ತಾ ಇದೆ. ಲೇಲಿಹ್ಯಸೇ ಗ್ರಸಮಾನಃ ಸಮಂತಾನ್ ಲೋಕಾನ್ ಸಮಗ್ರಾನ್ ಅದ್ವೈನಜ್ವಲ್ ಲದ್ಭಿಃ ಲೀಲಸ್ಯಸೇ ಗ್ರಸಮಾನಃ. ಇವರೆಲ್ಲರೂ ಬಿದ್ದು ಓಡ್ತಾ ಇದ್ದಾರಲ್ಲ, ನೀನೇನು ಮಾಡ್ತಾ ಇದ್ದೀಯಾ? ಇವಾಗ ಬೆಂಕಿ ಮತ್ತು ಪತಂಗಗಳೆಲ್ಲ ಓಡ್ತಾ ಇವೆ, ಹೋಗ್ತಾ ಇವೆ. ಬೆಂಕಿ ಏನು ಮಾಡುತ್ತೆ? ಎಲ್ಲವನ್ನು ಒಳಕ್ಕೆ ಕೆಳ್ಕೊಂಡು ಸುಟ್ಟು ಬೂದಿ ಮಾಡ್ತಾ ಇರುತ್ತೆ. ಸಮುದ್ರ, ನದಿಗಳು ಓಡಿ ಸಮುದ್ರದ ಹತ್ರಕ್ಕೆ ಹೋಗುತ್ತೆ. ಸಮುದ್ರ ಏನು ಮಾಡ್ಕೊಡುತ್ತೆ? ಎಲ್ಲ ನದಿಗಳನ್ನು ಎಳ್ಕೊಂಡು ತನ್ನೊಳಗೆ ಸೇರಿಸ್ಕೋತಾ ಇರುತ್ತೆ. ಅದೇ ರೀತಿಯಲ್ಲಿ ಈ ಲೋಕಗಳೆಲ್ಲ ಅವನ ಬಾಯಿಯನ್ನು ಪ್ರವೇಶ ಮಾಡ್ತಾ ಇದ್ದರೆ, ಈ ವಿಶ್ವರೂಪದಾದ ಈ ವಿಶ್ವರೂಪ ಏನು ಮಾಡ್ತಾ ಇದೆ ಅಂದರೆ, ಎಲ್ಲರನ್ನು ಒಳಕ್ಕೆ ಎಳ್ಕೊಂಡು ಬಾಯಿ ಚಪ್ಪರಿಸ್ತಾ ಇದ್ದಾನಂತೆ. ಹೇಗೆ ನಾವು ಸಿಹಿಯಾದ ತಿಂಡಿ ತಿನ್ಕೊಂಡು ಬಾಯಿ ಚಪ್ಪರಿಸ್ತೀವಲ್ಲ, ಅದೇ ರೀತಿ ಲೋಕದ ಪ್ರತಿಗಳೆಲ್ಲರೂ, ಪ್ರಾಣಿಗಳೆಲ್ಲರೂ ಓಡಿ ಬಂದು ಈ ಬಾಯಿಯಲ್ಲಿ ಬೀಳ್ತಾ ಇದ್ದರೆ, ಯಾಕಪ್ಪ ಬೀಳ್ತಾ ಇದ್ದೀರಾ, ಹೋಗ್ರಿ ಅಂತ ಹೇಳಲ್ಲ. ಬನ್ನಿ ಅಂತ ನಾಲ್ಗೆ ಒಳಗಡೆ ಒಳಕ್ಕೆ ಎಳ್ಕೊಂಡು ಚಪ್ಪರಿಸ್ತಾ ಇದ್ದಾನಂತೆ. ಆ ರೀತಿ ಭಯಂಕರವಾಗಿ ಅರ್ಜುನನಿಗೆ ಕಾಣಿಸ್ತಾ ಇದೆ. ತೇಜ ಅಭಿರಾಪೂರ್ಯ, ತೇಜಸ್ಸುಗಳಿಂದ ಕೂಡಿದ, ಅಗ್ರದೊಡನೆ ಕೂಡಿ, ಅಂದರೆ ತೇಜಸ್ಸೆಂಬ ಬೆಳಕಿನಿಂದ ಕೂಡಿದೆ ಆ ಒಂದು ಮುಖ. ಜಗತ್ ಸರ್ವಮಗ್ರಂ, ಎಲ್ಲ ಜಗತ್ತನ್ನು, ಭಾಸಸ್ತವೋ ಉಗ್ರಾಹ ಪ್ರತಪಂತಿ ವಿಷ್ಣು. ಈ ಒಂದು ವಿಶ್ವರೂಪನ ಮುಖ ಕೊರೆ ದವಡೆಗಳು ಭಯಂಕರವಾಗಿದೆ, ಮತ್ತು ಕೋಟಿ ಸೂರ್ಯ ಸಮಪ್ರಭ, ಕೋಟ್ಯಾಂತರ ಸೂರ್ಯಗಳು ಒಟ್ಟಿಗೆ ಹುಟ್ಟಿದ್ರೆ ಎಷ್ಟು ತೇಜಸ್ಸಿರುತ್ತೋ ಅಷ್ಟು ತೇಜಸ್ಸು ಆ ಮುಖದಲ್ಲಿದೆ. ಅದು ಅವನ ಹತ್ತಿರಕ್ಕೆ ಹೋದಂಥ ಎಲ್ಲವನ್ನು ಒಳಗೆ ಎಳ್ಕೊಂಡು ಬಾಯಿ ಚಪ್ಪರಿಸ್ಕೊಂಡು ನುಂಗಾಗ್ತಾ ಇದೆ. ಇದರ ಅರ್ಥ ಏನು? ಆ ವಿಶ್ವರೂಪನ ಈ ಒಂದು ಕಾಲದ ಸ್ವರೂಪ, ಇದು ಮೃತ್ಯುವಿನ ಸ್ವರೂಪ. ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ. ಆದ್ದರಿಂದ ಈ ಉಗ್ರವಾದ ಈ ರೂಪ ಏನು ಮಾಡ್ತಾ ಇದೆ? ಲೋಕವನ್ನು ದುಃಖಕ್ಕೆ ಈಡು ಮಾಡ್ತಾ ಇದೆ. ಆ ಒಂದು ಭಯಂಕರವಾದ ಮೃತ್ಯುವಿನ ರೂಪವನ್ನು ನೋಡಿ ಎಲ್ಲರೂ ಕೂಡ ದುಃಖಕ್ಕೆ ಈಡು ಮಾಡ್ತಾ ಇದೆ. ಪ್ರತಪಂತಿ ಭಾಸಸ್ತವೋ ಉಗ್ರಾಹ ಪ್ರತಪಂತಿ ವಿಷ್ಣೋಹೋ. ಆ ವಿಷ್ಣುವಿನ ರೂಪವನ್ನು ನೋಡಿ ಎಲ್ಲರೂ ಕೂಡ ಅತ್ಯಂತ ದುಃಖಕ್ಕೆ, ಭಯದಿಂದ ಕೂಡಿದವರಾಗಿದ್ದಾರೆ. ಭಯದಿಂದ ನುಗ್ಗಿ ಹೋಗಿ ಆ ಬಾಯಲ್ಲಿ ಬೀಳ್ತಾ ಇದ್ದಾರೆ. ಅಂದರೆ ಇದರಿಂದ ನಾವು ಅರ್ಥ ಏನು ಮಾಡ್ಕೋಬೇಕು? ಈ ಜಗತ್ತಲ್ಲಿ ಎಲ್ಲವನ್ನು ಕಾಲವೇ ನುಂಗಾಗ್ತಾ ಇರುತ್ತೆ. ಇವಾಗ ಯಾವತ್ತೋ ಒಂದು ದಿನ ಕೃಷ್ಣದೇವರಾಯನ ಕಾಲ ಇತ್ತು ಅಂದರೆ ಆ ಕಾಲ ಇಲ್ಲ, ಅದು ನುಂಗ್ಬಿಟ್ಟಿದೆ ಕಾಲ. ಇನ್ಯಾವತ್ತೋ ಒಂದು ಸ್ವರ್ಣಯುಗ ಇತ್ತು ಅಂದರೆ ಆ ಯುಗವೂ ಇಲ್ಲ, ಅದನ್ನೂ ಕಾಲವೇ ನುಂಗ್ಬಿಟ್ಟಿದೆ. ಹೀಗೆ ಜಗತ್ತಲ್ಲಿ ಒಳ್ಳೆಯದು ಕೆಟ್ಟದ್ದು ಏನೇನಿದೆಯೋ ಎಲ್ಲವೂ ಕೂಡ ಕಾಲಗರ್ಭದಲ್ಲಿ ಮುಚ್ಕೊಂಡು ಹೋಗ್ತಾ ಇರುತ್ತೆ. ಅಕ್ಯಾಹಿಮೆ ಕೋ ಭಗವಾನ್ ಉಗ್ರರೂಪೋ ನಮೋಸ್ತುತೆ ದೇವವರ ಪ್ರಸೀದ. ಈಗ ಅರ್ಜುನ ಇಷ್ಟೆಲ್ಲ ನೋಡಿದ್ನಲ್ಲ, ಇವಾಗ ಅವನಿಗೆ ಸುಸ್ತಾಗೋಯ್ತು, ಸಾಕಾಗೋಯ್ತು ಇದನ್ನೆಲ್ಲ ನೋಡಿ. ಇವಾಗ ಹೇಳ್ತಾ ಇದ್ದಾನೆ, ಅಕ್ಯಾಹಿಮೆ ಕೋ ಭಗವಾನ್ ಉಗ್ರರೂಪೋ. ಭಗವಾನ್, ನೀನು ನಿನ್ನ ಉಗ್ರವಾದ ರೂಪವನ್ನು ಬಿಟ್ಬಿಡು, ನನ್ನ ಕೈಲಿ ಜಾಸ್ತಿ ಇವೆಲ್ಲ ನೋಡೋದಕ್ಕೆ ಆಗಲ್ಲ, ಪ್ರಸನ್ನನಾಗು ಅಂತ ಈಗ ಕೃಷ್ಣನಲ್ಲಿ ಕೇಳ್ಕೊತಾ ಇದ್ದಾನೆ. ದೇವತೆಗಳಿಗೆ ಮುಖ್ಯನಾದವನೇ ಪ್ರಸನ್ನನಾಗು,
ಉಗ್ರರೂಪನಾದ ಕ್ರೂರವಾದ ಆಕಾರವುಳ್ಳ ನೀನು ಯಾರು ನನಗೆ ಹೇಳು ಅಂತ ಹೇಳ್ತಾ ಇದ್ದಾರೆ. ಪ್ರಸನ್ನನಾಗು ಅಂದರೆ ಅವನಿಗೆ ಆಶ್ಚರ್ಯ. ಶ್ರೀಕೃಷ್ಣನ ನೋಡಿದ್ದ ಅರ್ಜುನ. ಒಂದೊಂದು ಸರಿ ಅವನು ಶಂಖಚಕ್ರ ಗದಾಹಸ್ತನಾಗಿ ಚತುರ್ಭುಜನಾಗೂ ಕೂಡ ತೋರಿಸ್ಕೊಂಡಿದ್ದಾನೆ. ಕೃಷ್ಣ ಪಾಂಡವರಿಗೆ ವಿಷ್ಣುವಿನ ರೂಪದಲ್ಲಿ ಕೂಡ ತೋರಿಸ್ಕೊಂಡಿದ್ದಾನೆ. ಅದು ನೋಡಿ ಸಂತೋಷಪಟ್ಟಿದ್ರು. ಆದರೆ ಈ ಉಗ್ರವಾದ ರೂಪವನ್ನು ಮಾತ್ರ ಯಾರೂ ನೋಡಿರಲಿಲ್ಲ. ಆದ್ದರಿಂದ ಅರ್ಜುನನಿಗೆ ಗೊತ್ತಾಗ್ತಾ ಇಲ್ಲ, ಇವನು ಯಾರಿದು? ಕೃಷ್ಣನಂತೂ ಅಲ್ಲ, ಏಕೆ ಅಂದರೆ ಅವನ್ನ ನಾನು ನೋಡಿದ್ದೀನಿ. ಆಮೇಲೆ ಯಾವಾಗಾರು ಒಂದೊಂದು ಸರಿ ಮಹಿಮೆಯನ್ನು ತೋರಿಸೋದಕ್ಕೋಸ್ಕರ ಚತುರ್ಭುಜನಾಗಿ ವಿಷ್ಣುವಿನ ರೂಪದಲ್ಲಿ ಶಂಖ ಚಕ್ರ ಗದೆಗಳನ್ನು ಇಟ್ಕೊಂಡು ನೋಡಿದ್ದೀನಿ. ಆದರೆ ಈ ಭಯಂಕರವಾದ ರೂಪ ಯಾವುದು ನನಗೆ ಗೊತ್ತಾಗ್ತಾ ಇಲ್ಲ ಅಂದ್ಬಿಟ್ಟು ಕೃಷ್ಣನ್ನೇ ಕೇಳ್ತಾ ಇದ್ದಾನೆ. ಕೃಷ್ಣ, ನೀನು ಯಾರು? ಈ ರೂಪವನ್ನು ಧರಿಸಿರುವ ನೀನು ಯಾರು? ನನಗೆ ಹೇಳು. ವಿಜ್ಞಾತುಂ ಇಚ್ಛಾಮಿ ಭವಂತಂ ಆದ್ಯಂ. ಜಗತ್ತಿನ ಸೃಷ್ಟಿಕರ್ತನಾದ ನಿನ್ನನ್ನು ಅರಿತುಕೊಳ್ಳುವುದಕ್ಕೆ, ಅಂದರೆ ನೀನು ಯಾರು ಎಂದು ತಿಳಿದುಕೊಳ್ಳುವುದಕ್ಕೆ ನಾನು ಇಚ್ಛಿಸುತ್ತೇನೆ. ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ನೀನು ಯಾರು? ನೀನು ಏನಕ್ಕೋಸ್ಕರ ಈ ಘೋರವಾದ ರೂಪವನ್ನು ಧರಿಸ್ಕೊಂಡಿದೀಯಾ? ಇದರಿಂದ ನಿನಗೆ ಏನಾಗಬೇಕಾಗಿದೆ? ಇವೆಲ್ಲವನ್ನು ಸ್ವಲ್ಪ ನನಗೆ ಹೇಳು ಅಂತ ಆ ವಿಶ್ವರೂಪವನ್ನು ಅರ್ಜುನ ಕೇಳ್ತಾ ಇದ್ದಾನೆ. ಈಗ ಆ ವಿಶ್ವರೂಪನಾದ ಕೃಷ್ಣನು ಹೇಳ್ತಾ ಇದ್ದಾನೆ, ಕಾಲೋಸ್ಮಿ. ಅರ್ಜುನ, ನಾನೇ ಕಾಲ. ನನ್ನನ್ನು ಏನು ಅಂದ್ಕೊಂಡಿದ್ದೀಯ? ಈ ರೂಪದಲ್ಲಿರುವ ನಾನು ಕಾಲನೇ. ನಾನು ಕಾಲೋಸ್ಮಿ, ನಾನು ಕಾಲವಾಗಿರುವೆನು. ಏನಕ್ಕೋಸ್ಕರ ಕಾಲವಾಗಿ ಇಷ್ಟೊಂದು ಬೆಳ್ಕೊಂಡು ಇಷ್ಟೊಂದು ಉಗ್ರವಾಗಿದ್ದೀನಿ ಅಂದರೆ, ಲೋಕಕ್ಷಯಕೃತ್ ಪ್ರವೃದ್ಧೋ. ನಾನು ಲೋಕಗಳ ನಾಶವನ್ನು ಮಾಡಲು ಬೆಳೆದುಕೊಂಡಿರುವ ಕಾಲವಾಗಿರುವೆನು. ಅಂದರೆ ಎಲ್ಲವೂ ಈ ಜಗತ್ತಿನಲ್ಲಿ ಮೂರಿದೆ ಅಂತ ಗೊತ್ತಿದೆ. ಸೃಷ್ಟಿ, ಸ್ಥಿತಿ, ಲಯ. ಈ ಮೂರು ಜಗತ್ತಿನಲ್ಲಿ ನಡೀತಾ ಇರುತ್ತೆ. ಸೃಷ್ಟಿ ಅಂದರೆ ಏನೂ ಇಲ್ಲದಿರ ಮೊಟ್ಟ ಮೊದಲ ಬಾರಿಗೆ ಹುಟ್ಟೋದು. ಅದನ್ನು ಮಾಡೋನು ಯಾರು? ಆ ಪರಬ್ರಹ್ಮವೇ ಮಾಡೋದು. ಆ ಪರಬ್ರಹ್ಮವು ಸೃಷ್ಟಿಯನ್ನು ಮಾಡುವಾಗ ಬ್ರಹ್ಮ ಅಂತ ಅವನಿಗೆ ಹೆಸರು. ಅದೇ ರೀತಿಯಲ್ಲಿ ಸೃಷ್ಟಿಯನ್ನು ಮಾಡಿದ ಮೇಲೆ ಪಾಲನೆ ಮಾಡ್ತಾರಲ್ಲ, ಅದನ್ನು ನೋಡ್ಕೋಬೇಕಲ್ಲ, ಎಲ್ಲ ಸರಿಯಾಗಿ ನಡೆಯುತ್ತಾರ ನೋಡ್ಕೋಬೇಕಲ್ಲ, ಆವಾಗ ಅವನನ್ನು ವಿಷ್ಣು ಅಂತ ಕರೀತಾರೆ. ಆಮೇಲೆ ಯುಗದ ಅಂತ್ಯದಲ್ಲಿ ಎಲ್ಲವನ್ನು ನಾಶ ಮಾಡಬೇಕು ಅವನು. ಆಗ ಅವನನ್ನು ರುದ್ರ ಅಂತ ಕರೀತಾರೆ. ರುದ್ರ ಅಥವಾ ಕಾಲ ಅಂತ ಕರೀತಾರೆ. ಮೂಲ ಸ್ವರೂಪಗಳಿವೆ ಆ ಪರಬ್ರಹ್ಮನಿಗೆ. ಈ ಚಿಕ್ಕ ಮಕ್ಕಳಿದ್ದಾಗೆ ಆಟದ ಸಾಮಾನು ತಗೋಬೇಕು, ಆಟ ಆಡಬೇಕು, ಕೊನೆಗೆಲ್ಲ ಬಿಸಾಕ್ಬಿಟ್ಟು ಹೊರಟೋಗ್ಬಿಡ್ಬೇಕು. ಪರಬ್ರಹ್ಮವು ಹಾಗೆ ಸೃಷ್ಟಿ ಮಾಡಬೇಕು, ಸ್ವಲ್ಪ ದಿನ ಚೆನ್ನಾಗಿ ನೋಡ್ಕೋಬೇಕು, ನೋಡ್ಕೊಂಡೇ ಇರ್ತಾನ? ಇಲ್ಲ, ಯುಗದ ಅಂತ್ಯದಲ್ಲಿ ಎಲ್ಲವನ್ನು ನಾಶ ಮಾಡಿಬಿಟ್ಟು ಹೊರಟೋಗ್ತಾನೆ. ತಿರ್ಗಾ ಅವನೇ ಕೂತ್ಕೊಂಡು ಹೊಸದಾಗಿ ಸೃಷ್ಟಿ ಮಾಡ್ತಾನೆ. ಇದನ್ನೇ ಲೀಲೆ ಅಂತ ಕರೆಯೋದು. ಇದೊಂಥರ ಭಗವಂತನ ಲೀಲೆ. ಅದು ಯಾಕೆ ಮಾಡ್ತಾನೋ ಗೊತ್ತಿಲ್ಲ, ಆ ಥರ ಆಟ ಅನಿಸುತ್ತೆ. ಅದೇ ರೀತಿಯಲ್ಲಿ ಅರ್ಜುನ ಕೃಷ್ಣ ಹೇಳ್ತಾ ಇದ್ದಾನೆ, ಕಾಲೋಸ್ಮಿ, ನನ್ನನ್ನು ಕಾಲ ಅಂತ ತಿಳ್ಕೊ. ಏನಕ್ಕೆ ಅಂದರೆ, ಲೋಕಕ್ಷಯಕೃತ್ ಪ್ರವೃತ್ತೋ. ನಾನು ಲೋಕಗಳ ನಾಶವನ್ನು ಮಾಡುವುದಕ್ಕೋಸ್ಕರ ಕಾಲನಾಗಿ ಇರುವೆನು. ಲೋಕನ್ ಸಮಾಹರ್ತುಂ ಇಹ ಪ್ರವೃತ್ತಕ. ಲೋಕಗಳನ್ನು ಸಂಹರಿಸುವುದಕ್ಕೆ ಈ ಲೋಕದಲ್ಲಿ ನಾನು ಹೊರಟಿರುವೆನು. ಯಾವ ರೂಪದಲ್ಲಿ ಹೊರಟಿದ್ದಾನೆ? ಕಾಲನ ರೂಪದಲ್ಲಿ ಹೊರಟಿದ್ದಾನೆ. ಋತೆ ಅಪಿತ್ವಾ ನ ಭವಿಷ್ಯಂತಿ ಸರ್ವೇ ಯೇ ಅವಸ್ಥಿತಾಃ ಪ್ರತ್ಯನೀಕೇಶು. ಎರಡೂ ಸೇನೆಗಳಲ್ಲಿ ನಡೆದಿರುವ ಯೋಧರು ಎಂದರೆ ಕಾದಾಡುವ ಕಲಿಗಳು ಯಾರು ಯಾರು ನಿಂತಿರುವರೋ ಅವರು ಪಾಂಡವರ ಕಡೆ ಆದರೂ ಇರಲಿ, ಕೌರವರ ಕಡೆ ಆದರೂ ಇರಲಿ, ಭೀಷ್ಮ, ದ್ರೋಣ, ಜಯದ್ರಥ, ಕರ್ಣ ಮುಂತಾದವರು, ಇವರೆಲ್ಲರೂ ಕೂಡ ನೀನಿಲ್ಲದೆ ಇದ್ದರೂ ನಾಶ ಆಗ್ತಾರೆ. ಅರ್ಜುನನಿಗೆ ದುರಹಂಕಾರ, ನಾನೇ ವೀರಾದಿ ವೀರ, ನಾನು ಬಾಣ ಬಿಟ್ರೇ ಇವರೆಲ್ಲ ಸಾಯೋದು, ನಾನ್ಯಾಕೆ ಪಾಪ ಕಟ್ಕೊಳ್ಳಿ, ನಂಗೆ ಯುದ್ಧ ಬೇಡ ಅಂತಾನೆ. ಅದು ಕೃಷ್ಣ ಹೇಳ್ತಾ ಇದ್ದಾನೆ, ಅಯ್ಯ ನಾನು ಕಾಲಸ್ವರೂಪ, ನೀನಿದ್ರೂ ಅವ್ರು ಇರಲ್ಲ, ನೀನಿಲ್ಲದೆ ಇದ್ದರೂ ಇರು, ನೀನು ಬಾಣ ಬಿಟ್ಟರೂ ಇರಲ್ಲ, ಬಾಣ ಬಿಡದೇ ಇದ್ದರೂ ಇರಲ್ಲ. ನಾನು ಕಾಲಸ್ವರೂಪನಾಗಿ ಎಲ್ಲವನ್ನು ನುಂಗಾಕೊಂಡು ಹೋಗ್ತಾ ಇರ್ತೀನಿ. ಇದೇನಕ್ಕೋಸ್ಕರ ಅಂದರೆ ನಾನು ಅನ್ನುವ ಅಹಂಕಾರವನ್ನು ಬಿಡಬೇಕು.
ಏನೂ ಇಲ್ಲ. ನಮ್ಮಿಂದ ಈ ಜಗತ್ತಲ್ಲಿ ಏನೂ ನಡೆಯಲ್ಲ. ಎಲ್ಲವೂ ಕಾಲಸ್ವರೂಪದಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಆಗೋದೆಲ್ಲ ಆಗ್ತಾ ಇರುತ್ತೆ. ಅವರವ್ರ ಪ್ರಾರಬ್ಧ ಕರ್ಮಗಳು ಅವರವ್ರು ಅನುಭವಿಸ್ಕೊಂಡು ಹೋಗ್ತಾನೆ ಇರುತ್ತೆ. ಮಧ್ಯದಲ್ಲಿ ಏನೋ ಒಂಚೂರು ಮಾಡ್ಬಿಟ್ಟು ನನ್ನಿಂದ ಆಯಿತು ಅನ್ನೋದು ಬಿಡಬೇಕು ಅಂತ ಇದರ ಅರ್ಥ ಅಷ್ಟೇ. ಅದಕ್ಕೆ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ನೀನು ಇಲ್ಲದೇ ಇದ್ದರೂ ಇವರು ಇರಲ್ಲ. ನೀನು ಯುದ್ಧ ಮಾಡಿದ್ರೂ ಇವ್ರು ಇರಲ್ಲ. ನೀನು ಯುದ್ಧ ಮಾಡ್ದಿರ ಸನ್ಯಾಸಿಯಾಗಿ ಹೋದರೂ ಇವ್ರು ಇರಲ್ಲ. ಯಾಕೆಂದ್ರೆ ಇವ್ರನ್ನೆಲ್ಲ ನಾನು ಆಗಲೇ ನುಂಗ್ತಾ ಇದ್ದೀನಿ, ನೋಡ್ತಾ ಇದೀಯಲ್ಲ ನೀನು ಹೇಗೆ ಬಂದು ಬಾಯಲ್ಲಿ ಬಂದು 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 ಬೀಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ತಸ್ಮಾತ್ ಉತ್ತಿಷ್ಟ ಯಶೋಲಭಸ್ವ. ಅರ್ಜುನನ್ಗೆ ಹೇಳ್ತಾ ಇದ್ದಾನೆ, ಆಗಿದೆಯಪ್ಪ ವಿಷಯ, ನೀನು ಬಾಣ ಬಿಡದೇ ಇರು, ಇವರೆಲ್ಲರೂ ಯಾರೂ ಇರಲ್ಲ, ನಾನೇ ಎಲ್ಲ ನಾಶ ಮಾಡಾಕ್ಬಿಡ್ತೀನಿ. ಯಾಕೆಂದರೆ ನಾನು ಕಾಲಸ್ವರೂಪ. ಆದ್ದರಿಂದ ಅರ್ಜುನ, ನಾನು ಅನ್ನೋ ಅಹಂಕಾರವನ್ನು ಬಿಟ್ಟು ಎದ್ದೇಳು. ಸುಮ್ಮನೆ ನಾನು ಇವಾಗ ಸಾಯಿಸ್ಬಿಟ್ಟಿದ್ದೀನಿ ಇವ್ರನ್ನೆಲ್ಲ, ನೀನು ಸುಮ್ಮನೆ ನೆಪಕ್ಕೋಸ್ಕರ ನನ್ನ ಬಾಣ ಬಿಡು, ನಾನು ಹೇಳಿದ ಕಡೆ ಎಲ್ಲ ನನ್ನ ಬಾಣ ಬಿಡು. ಏನಾಗುತ್ತೆ ನಿನಗೆ? ಯಶಸ್ಸು ಸಿಗುತ್ತೆ. ಪ್ರಪಂಚ ನೋಡಿದವ್ರು ಯಾರು ನನ್ನ ಕಾಲಸ್ವರೂಪದಿಂದ ಇದು ಹೋಯ್ತು ಅಂತ ನೋಡಲ್ಲ. ದೇವತೆಗಳಿಂದಲೂ ಸೋಲಿಸಕ್ಕಾಗದ ಭೀಷ್ಮ, ದ್ರೋಣ ಮೊದಲಾದ ಅತಿರಥರನ್ನು ಅರ್ಜುನ ಸೋಲಿಸ್ಬಿಟ್ನಪ್ಪ ಅಂತ ಯಶಸ್ಸನ್ನು ಪಡ್ಕೊಳ್ಳಯ್ಯ ನೀನು, ನಾನು ನಿಂಗೆ ಐಡಿಯಾ ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೇನೆ. ಇವಾಗ ಸುಮ್ಮನೆ ಕೂತ್ರೆ ಕೆಟ್ಟ ಹೆಸರು ಬರುತ್ತೆ. ಕೂತರೂ ಅವ್ರು ಸಾಯ್ತಾರೆ. ಯಾಕಂದರೆ ಕಾಲಸ್ವರೂಪ ನುಗ್ಗುತ್ತಾ ಇರುತ್ತೆ. ಬಾಣ ಬಿಟ್ಟರೂ ಸಾಯ್ತಾರೆ. ಕಾಲಸ್ವರೂಪ ನುಗ್ಗುತ್ತಾ ಇರುತ್ತೆ. ಆದ್ದರಿಂದ ಹೇಳ್ತಾ ಇದ್ದಾನೆ, ತಸ್ಮಾತ್ ಉತ್ತಿಷ್ಟ. ಆದ್ದರಿಂದ ಅರ್ಜುನ ಸೋಂಬೇರಿತನವನ್ನು ಬಿಟ್ಟು, ಬೇರೆ ಬೇರೆ ಆಲೋಚನೆಗಳನ್ನು ಬಿಟ್ಟು ಎದ್ದೇಳು, ಯುದ್ಧವನ್ನು ಮಾಡು. ಅದರಿಂದ ಏನಾಗುತ್ತೆ? ಅತಿರಥ ಮಹಾರಥರು, ದೇವತೆಗಳಿಂದ ಕೂಡ ಸೋಲ್ಸೋಕ್ಕಾಗಲ್ಲ ಅಂತ ದ್ರೋಣ, ಭೀಷ್ಮ, ಕರ್ಣ ಇಂಥವ್ರನ್ನೆಲ್ಲ ಸೋಲಿಸ್ಬಿಟ್ಟಪ್ಪ ನಮ್ಮ ಅರ್ಜುನ. ಎಂಥ ವೀರಾದಿ ವೀರ ಅಂತ ನಿಂಗೆ ಹೆಸರು ಬರುತ್ತೆ. ಆ ಹೆಸರು ತಗೋ. ಯಾಕೆ ಇವೆಲ್ಲ ಹೇಳ್ತಾ ಇದ್ದೇನೆ ಅಂದರೆ ಬೆಸ್ಟ್ ಫ್ರೆಂಡ್ ಅಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಜಿತ್ವಾ ಶತ್ರುನ್ಮುಂಕ್ಷ್ವ ರಾಜ್ಯಂ ಸಮೃದ್ಧಂ. ದುರ್ಯೋಧನನೇ ಮೊದಲಾದ ಶತ್ರುಗಳನ್ನು ಗೆದ್ದು ಸಮೃದ್ಧವಾದ, ಶತ್ರುಗಳಿಲ್ಲದ ನಿಷ್ಕಂಟಕವಾಗಿರುವ ರಾಜ್ಯವನ್ನು ಅನುಭವಿಸು. ಮಯೈ ಏವೇತೇ ನಿಹತಾಹ. ಇವರು ಕಾಲಸ್ವರೂಪನಾದ ನನ್ನಿಂದ ಮೊದಲೇ ಹತರಾಗಿರುವರು. ಎಲ್ಲರೂ ಕೂಡ ಹೊಟ್ಟೋಗಿದ್ದಾರೆ. ಕಾಲಸ್ವರೂಪದಲ್ಲಿ ನಾನು ನುಂಗಾಕ್ಬಿಟ್ಟಿದ್ದೀನಿ. ನೀನು ನೆಪ ಮಾತ್ರದಿಂದ ಬಾಣಗಳನ್ನು ಬಿಡು. ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಇವೇ ಸವ್ಯಸಾಚಿಯೇ, ನೀನು ಬರೀ ನಿಮಿತ್ತನಾಗು. ಬಲಗೈಯಿಂದ ಎಡಗೈಯಿಂದ ಬಾಣಗಳನ್ನ ಬಿಡ್ತಾ ಇರೋ. ನೀನು ಬಿಡೋ ಬಾಣಕ್ಕೆ ಅವರೇನು ಸಾಯಲ್ಲ. ನಾನು ಕಾಲಸ್ವರೂಪ, ಅವ್ರು ನುಂಗಾಕ್ತೀನಿ. ನೀನು ಬಾಣ ಬಿಡೋ, ನಾನು ನುಂಗುತ್ತೀನಿ. ಈ ರೀತಿ ಅರ್ಜುನನಿಗೆ ಹೇಳ್ತಾ ಇದ್ದರು. ಇವೆಲ್ಲವೂ ಕೂಡ ನಮಗೆ ಮತ್ತೆ ಮತ್ತೆ ಯೋಚನೆ ಮಾಡಬೇಕಾಗಿರೋ ವಿಷಯ ಏನು ಅಂದರೆ, ನಾನು ಅನ್ನುವ ಅಹಂಕಾರವನ್ನು ಬಿಡಬೇಕು. ಕಾಲಾಯ ತಸ್ಮೈ ನಮಃ. ಎಲ್ಲವೂ ಕೂಡ ನಡೆಸ್ತಾ ಇರೋದು ಜಗತ್ತಲ್ಲಿ ಕಾಲವೇ. ಇವಾಗ ಒಂದು ಮರ ಇದೆ, ಮರದಲ್ಲಿ ಹೂವು ಅರಳಿಸ್ಬೇಕು. ಮನುಷ್ಯನ ಕೈಲಿ ಹೂವು ಅರಳಿಸೋಕ್ಕಾಗತ್ತಾ? ಕಾಲ ಬಂದರೆ ಅದೇ ಅರಳುತ್ತೆ. ಹುಣ್ಣಿಮೆ ಬಂದರೆ ಸಮುದ್ರ ಉಕ್ಕುತ್ತೆ. ನಾವು ಹೋಗಿ ಏನೆಲ್ಲ ಸೇರ್ಕೊಂಡು ಸಮುದ್ರ ಉಕ್ಸೋಕ್ಕಾಗತ್ತಾ? ಆಗಲ್ಲ. ಕಾಲ ಬಂದರೆ ಅದೇ ಉಕ್ಕುತ್ತೆ. ಹಾಗೇನೆ ಎಲ್ಲವೂ ಕೂಡ ಜೀವನದಲ್ಲಿ ಆಯಾ ಸಮಯಕ್ಕೆ ಬಂದಾಗ ಅದನ್ನು ನಡ್ಕೊಂಡು ಹೋಗ್ತಾ ಇರುತ್ತೆ. ನಾವಿದ್ರೂ ನಡೆಯುತ್ತೆ, ನಾವಿಲ್ಲದೇ ಇದ್ರೂ ನಡೆಯುತ್ತೆ. ಇದು ವಿಷಯ. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾ ಅನ್ಯಪಿ ಯೋಧವೀರಾನ್ ಮಯಾ ಹತಾನ್ಸ್ತ್ವಂ. ದ್ರೋಣರಾಗಿರ್ಬೋದು, ಭೀಷ್ಮರಾಗಿರ್ಬೋದು, ಜಯದ್ರಥನೇ ಆಗಿರ್ಬೋದು, ಕರ್ಣನೇ ಆಗಿರ್ಬೋದು, ಮತ್ತು ಉಳಿದ ಯಾರ್ಯಾರು ವೀರ ಯೋಧರಿದ್ದಾರೋ ಅವರೆಲ್ಲರೂ ಕೂಡ ನನ್ನಿಂದಲೇ ಹತರಾಗೋಗಿದ್ದಾರೆ. ನಿನ್ನಿಂದ ಹತರಾಗಲ್ಲ ಅರ್ಜುನ. ನಾನು ಕೊಲೆ ಮಾಡ್ತೀನಿ, ನನಗೆ ಪಾಪ ಬರುತ್ತೆ ಅಂತೆಲ್ಲ ನೀನು ಯೋಚನೆ ಮಾಡೋಕ್ಕೆ ಹೋಗಬೇಡ. ಅವರೆಲ್ಲ ಕಾಲಸ್ವರೂಪನಾದ ನನ್ನಿಂದಲೇ ಹತರಾಗೋಗಿದ್ದಾರೆ. ಜಹಿಮಾ ವ್ಯತಿಷ್ಠ. ನಿನ್ನ ವ್ಯಥೆಯನ್ನು ಬಿಡು. ಏನು ಅವನಿಗೆ ವ್ಯಥೆ? ಅಯ್ಯೋ ಇವ್ರನ್ನೆಲ್ಲ ಕೊಲ್ಲಬೇಕು, ಅಯ್ಯೋ ನಮ್ಮ ದೊಡ್ಡಪ್ಪನ ಕೊಲ್ಲಬೇಕು, ಅಯ್ಯೋ ನಮ್ಮ ಗುರುಗಳ್ನ ಕೊಲ್ಲಬೇಕು, ಅಯ್ಯೋ ನಮ್ಮ ತಾತನ ಕೊಲ್ಲಬೇಕು. ಆ ವ್ಯಥೆ ಬಿಡಪ್ಪ, ನೀನೇನೂ ಕೊಲ್ಲಬೇಡ, ನಾನೇ ಕೊಂದಾಕಿದ್ದೀನಿ. ಜಹಿಮಾ ವ್ಯತಿಷ್ಠ. ಒಂದು ವ್ಯಥೆಯನ್ನು ಬಿಟ್ಬಿಡಿ. ಇವಾಗ ಯುದ್ಧಸ್ವ. ಯುದ್ಧವನ್ನು ಮಾಡು. ಜೀತಾಸಿ ರಣೇ ಸಪತ್ನಾತ್. ದುರ್ಯೋಧನನೇ ಮೊದಲಾದ ಸಪತ್ನರನ್ನು ಅಂದರೆ ಶತ್ರುಗಳನ್ನು ಗೆಲ್ಲುವೆ ನೀನು. ಗ್ಯಾರಂಟಿ ಗೆಲ್ತೀಯ, ನಾನೇ ಹೇಳ್ತಾ ಇದ್ದೀನಿ.
ಯಾಕಂದರೆ ನಾನು ಕಾಲಸ್ವರೂಪ. ನೀನು ಸೋಲ್ತೀಯೋ ಗೆಲ್ತೀಯೋ ನನಗೆ ಮೊದಲೇ ಗೊತ್ತು. ನಾನೇ ಹೇಳ್ತಾ ಇದ್ದೀನಿ, ನೀನು ಗೆಲ್ತೀಯಾ, ನಿನ್ನ ವ್ಯಥೆಯನ್ನು ಬಿಟ್ಟು ಯುದ್ಧವನ್ನು ಮಾಡು ಅಂತ ಯುದ್ಧವನ್ನು ಮಾಡೋದಕ್ಕೆ ಹುರಿದುಂಬಿಸ್ತಾ ಇದ್ದಾನೆ. ಅದಕ್ಕೋಸ್ಕರ ಕಾಲಸ್ವರೂಪ ತೋರಿಸಿದ್ದು. ಏನಾರು ಮಾಡಿ ಯುದ್ಧದಲ್ಲಿ ತೊಡಗಿಸ್ಬೇಕಲ್ಲ ಅಂತ ವೇದಾಂತ ಹೇಳ್ತಾನೆ, ಕಾಲಸ್ವರೂಪವನ್ನು ತೋರಿಸ್ತಾನೆ, ಆಧ್ಯಾತ್ಮವನ್ನು ಹೇಳ್ತಾನೆ, ಕರ್ಮಯೋಗವನ್ನು ಹೇಳ್ತಾನೆ. ಹೀಗೆ ಭಗವದ್ಗೀತೆಯಲ್ಲಿ ಒಟ್ಟಿಗೆ ಏನೇ ನೀವು ಓದಿ, ಏನೇ ತಿಳ್ಕೊಳ್ಳಿ, ನಿಮ್ಮ ಕರ್ತವ್ಯದಿಂದ ನೀವು ವಿಮುಖರಾಗಬಾರ್ದು. ನಮಗೆ ಏನು ಕರ್ತವ್ಯ ಭಗವಂತ ಕೊಟ್ಟಿದ್ದಾನೆ, ಈ ಹುಟ್ಟಿನಿಂದ ಬಂದಿದೆ, ಅದನ್ನು ಬಿಡದೆ ಪಾಲಿಸಬೇಕು. ಇಷ್ಟೇ ಒಟ್ಟಿನಲ್ಲಿ ಭಗವದ್ಗೀತೆ. ಬೇರೆ ಎಲ್ಲ ಚಿಂತನೆಗಳನ್ನು ಬಿಟ್ಟುಬಿಡಬೇಕು. ಯಾಕೆ ಅಂದರೆ ನಾವು ನಿಮಿತ್ತ ಮಾತ್ರ. ನಾವು ಸುಮ್ಮನೆ ಮಾಡ್ತಾ ಇರೋ ಥರ ಕಾಣಿಸ್ತಾ ಇದ್ದೀವಿ, ಆದರೆ ಮಾಡ್ತಾ ಇರೋದು ಕಾಲ. ಅದು ಮುಖ್ಯ. ನಾವು ಅನ್ನುವುದು ಒಂದು ಭ್ರಮೆ. ಇದು ಭಗವದ್ಗೀತೆಯ ಮುಖ್ಯವಾದ ಸಾರಾಂಶ. ಈಗ ಸಂಜಯ ಹೇಳ್ತಾ ಇದ್ದಾರೆ, ಅರ್ಜುನ ಕೇಳ್ದ, ಕೃಷ್ಣ ಹೇಳ್ದ, ಅವರಿಬ್ಬರು ಏನು ಮಾಡಿದ್ರು ಅಂತ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಏತಂ ಉತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವಪಮಾನಃ ಕಿರೀಟಿ. ಈ ಕೇಶವನ ಮಾತುಗಳನ್ನು ಕೇಳಿ ಕೃತಾಂಜಲಿರ್ವೇಪಮಾನಃ ಕಿರೀಟಿ. ಕಿರೀಟಿಯು ಅಂದರೆ ಅರ್ಜುನನು ಕೈ ಮುಗಿದು ಕೊಂಡವನಾಗಿ ಗಡಗಡ ನಡುಗ್ತಾ ನಮಸ್ಕರಿಸುತ್ತಾ ಭೂಯ ಏವಾಂ ಕೃಷ್ಣನನ್ನು ಕುರಿತು ಹೀಗೆ ಹೇಳ್ತಾನೆ. ಸಗದ್ಗದಂ, ಅವನಿಗೆ ಬಾಯಲ್ಲಿ ಮಾತೇ ಹೊರಡ್ತಾ ಇಲ್ಲ. ತಪ್ಪು ತಿಳ್ಕೊಂಬಿಟ್ಟಿದ್ದಲ್ಲ, ನಾನು ಅನ್ನೋ ಅಹಂಕಾರದಿಂದ ಅವನು ನನ್ನಿಂದನೇ ನಡೀತಾ ಇದೆ ಅಂತ ತಪ್ಪು ತಿಳ್ಕೊಂಡಿದ್ದ. ಇವಾಗ ಅವನಿಗೆ ಭಯ ಆಗೋಯ್ತು. ಈಗ ಗದ್ಗದನಾಗಿ ಭೀತಃ ಪ್ರಣಮ್ಯ, ದುಃಖದ ಹೊಡೆತದಿಂದ ಕಣ್ಣುಗಳಲ್ಲಿ ನೀರು ಬರ್ತಾ ಇದೆ, ಗಂಟ್ಲು ಕಟ್ಕೋತಾ ಇದೆ. ಅಂತಹ ಒಂದು ಸಂದರ್ಭದಲ್ಲಿ ನಮಸ್ಕಾರ ಮಾಡಿ ಅರ್ಜುನ ಕೃಷ್ಣನಿಗೆ ಈ ಮಾತನ್ನು ಹೇಳ್ತಾ ಇದ್ದಾನೆ. ಸ್ಥಾನೇ ಹೃಷಿಕೇಶ ತವ ಪ್ರಕೀರ್ತ್ಯ ಜಗತ್ಹೃಷ್ಟತ್ಯುರ್ ಅನುರಜ್ಯತೆ ಚ. ಸ್ಥಾನೇ ಅಂದರೆ ನೀನು ಹೇಳಿದ್ದೇ ಸರಿ, ನಾನೇನೂ ಮಾಡ್ತಾ ಇಲ್ಲ, ಕಾಲಸ್ವರೂಪನಾಗಿ ನೀನೇ ಎಲ್ಲ ಮಾಡ್ತಾ ಇದ್ದೀಯ. ಆದ್ದರಿಂದ ಸ್ಥಾನೇ ಕರೆಕ್ಟ್. ಕೃಷ್ಣ ನೀನು ಹೇಳ್ತಾ ಇರೋದು ಸ್ಥಾನೇ ಸರಿಯಾಗಿದೆ. ತವ ಪ್ರಕೀರ್ತ್ಯ, ನಿನ್ನ ಪ್ರಕೀರ್ತಿಯಿಂದ, ನಿನ್ನ ಮಹಾತ್ಮೆಯನ್ನು ಕೇಳಿದ ಮಾತ್ರದಿಂದ ಎಲೆ ಋಷಿಕೇಶನೇ ಹೆಚ್ಚಿನ ಹರ್ಷವನ್ನು ಹೊಂದುತ್ತದೆಯಲ್ಲ, ಅದು ಸ್ಥಾನೆ ಯುಕ್ತ. ನೀನು ಹೇಳ್ತಾ ಇರೋದು ಸರಿಯಾಗಿದೆ. ಜಗತ್ತು ಸಂತೋಷವನ್ನು ಅನುರಾಗವನ್ನು ಹೊಂದುತ್ತದೆ. ಯಾವಾಗ ಆ ಭಗವಂತನ ಲೀಲೆಯನ್ನು ಮಹಿಮೆಯನ್ನು ನಾವು ತಿಳ್ಕೊಂಬಿಟ್ರೆ ನಮ್ಮಲ್ಲಿ ಎರಡು ಉಂಟಾಗುತ್ತೆ. ಒಂದು ಸಂತೋಷ. ಮನುಷ್ಯ ಸಂತೋಷವಾಗಿರಬೇಕು ಅಂದರೆ ಅಹಂಕಾರವನ್ನು ಬಿಡಬೇಕು. ಈ ಭಗವಂತ ಜಗತ್ತೆಲ್ಲವೂ ಭಗವಂತನಿಂದ ನಡ್ಕೊಂಡು ಹೋಗ್ತಾ ಇದೆ ಅನ್ನೋ ಒಂದು ಭಾವನೆ ನಮಗೆ ಬಂದ್ಬಿಟ್ರೆ ಜಗತ್ತಿಗೆ ಸಂತೋಷ ಪ್ರಾಪ್ತಿಯಾಗುತ್ತೆ. ನಾನು ಅನ್ನೋದಿದ್ದಾಗಲೇ ಪ್ರಾಬ್ಲಮ್ಮು. ಯಾಕೆಂದ್ರೆ ಅದು ಆಗುತ್ತೋ ಆಗಲ್ವೋ, ನಾನು ಈ ಕೆಲಸ ಮಾಡಿದ್ದೀನಿ, ಪಾಸ್ ಆಗುತ್ತೋ ಫೈಲ್ ಆಗುತ್ತೋ, ನಾನಾ ರೀತಿ ಚಿಂತೆಗಳು ನನ್ನಿಂದಾನೆ. ನಾನು ಬಿಟ್ಟರೆ ಭಗವಂತ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಷ್ಟೆ. ಹಾಗೆಯೇ ಜಗತ್ತು ಸಂತೋಷವನ್ನು ಅನುರಾಗವನ್ನು ಹೊಂದುತ್ತದೆ, ಅದು ಕೂಡ ಸರಿಯಾಗೇ ಇದೆ. ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ. ನಿನ್ನ ಈ ಒಂದು ಕಾಲಸ್ವರೂಪವನ್ನು ನೋಡಿ ರಾಕ್ಷಸರು ಹೆದರಿಕೊಂಡು ಅಂಜಿಕೆಯಿಂದ ದಿಕ್ಕಾಪಾಲಾಗಿ ಓಡೋಗ್ತಾ ಇದ್ದಾರೆ, ಅದು ಸರಿ. ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಗಾಹ. ಕಪಿಲರೇ ಮೊದಲಾದ ಸಿದ್ಧರುಗಳು ಗುಂಪು ಗುಂಪಾಗಿ ನಿಂತ್ಕೊಂಡು ನಿನ್ನ ಕಾಲನ ಸ್ವರೂಪವನ್ನು ನಮಸ್ಕರಿಸ್ತಾ ಇದ್ದಾರೆ. ನಮಸ್ಕರಿಸೋದು ಅಂದರೆ ಏನು? ಒಪ್ಕೊಳ್ಳೋದು. ಇವಾಗ ನಾವು ಯಾರಿಗಾರು ನಮಸ್ಕಾರ ಅಂದರೆ ಅವ್ರನ್ನ ನಾವು ಒಪ್ಕೊಂಡ್ವಿ ಅಂತ ಒಂದು ಗೌರವ ಭಾವನೆ ಅದು. ಆ ರೀತಿಯಲ್ಲಿ ಸಿದ್ಧ ಸಂಘಗಳು ಕೂಡ ವಿಶ್ವರೂಪವನ್ನು ಒಪ್ಕೋತಾ ಇದೆ. ಓ, ಎಲ್ಲವೂ ನೀನೇ, ಎಲ್ಲವೂ ನಿನ್ನಿಂದಾನೆ ಅಂತ ಅವರು ಕೂಡ ಒಪ್ಕೋತಾ ಇದ್ದಾನೆ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಆದ್ದರಿಂದ ಈ ಒಂದು ಭಾವನೆಯಲ್ಲಿ, ವಿಶ್ವರೂಪದ ಭಾವನೆ ನಮಗೆ ಬಂದಾಗ ನಮ್ಮಲ್ಲಿ ಎರಡು ಉಂಟಾಗಬೇಕು. ಒಂದು ಹರ್ಷ ಮತ್ತು ಒಂದು ಸಂತೋಷ. ಇವೆರಡೂ ಕೂಡ ವಿಶ್ವರೂಪ. ಇವನು 11ನೇ ಅಧ್ಯಾಯವನ್ನು ನೀವು ಮತ್ತೆ ಮತ್ತೆ ಓದ್ತಾ ಇದ್ರೆ ದಿನಾನೂ ಕೂಡ ಹರ್ಷ ಮತ್ತು ಸಂತೋಷ ಜೀವನದಲ್ಲಿ ತುಂಬ್ಕೊಂಡ್ಬಿಡುತ್ತೆ, ಭಯ ಹೊಟ್ಟೋಗುತ್ತೆ. ಅದು ಇದರ ಮುಖ್ಯವಾದ ಉದ್ದೇಶ.
ತಸ್ಮಾಚ್ಚತೇನ ನಮೇರು ಉನ್ಮ ಮಹಾತ್ಮನ್. ಅವರೆಲ್ಲರೂ ಕೂಡ ಯಾರು? ಈ ಸಿದ್ಧರುಗಳು, ಗಂಧರ್ವರುಗಳು, ಯಾರ್ಯಾರೋ ಇದ್ರಲ್ಲ, ಎಲ್ಲ ದೇವತೆಗಳು ಎಲ್ಲರೂ ನಿನಗೆ ನಮಸ್ಕಾರ ಮಾಡಲೇಬೇಕು. ನಮಸ್ಕಾರ ಮಾಡ್ದಿರ ಅದೇಗೆ ನಿಂತ್ಕೊಂಡಿರ್ತಾರೆ? ಇವಾಗ ಪ್ರೈಮ್ ಮಿನಿಸ್ಟರ್ ಬಂದರೆ ಎದ್ದು ನಿಂತ್ಕೊಳ್ಳೇಬೇಕು. ಸ್ಕೂಲಲ್ಲಿ ಟೀಚರ್ ಬಂದರೆ ಹುಡುಗರು ಎದ್ದು ನಿಂತ್ಕೊಳ್ಳೇಬೇಕು. ಹಾಗೆಯೇ ನಿನ್ನ ನೋಡಿದ್ಮೇಲೆ ಎಲ್ಲರೂ ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡಲೇಬೇಕು. ತೇನ ನಮೇರ್ ಮಹಾತ್ಮ, ನಿನಗೆ ನಮಸ್ಕಾರ ಮಾಡ್ದಿರೋದು ಹೇಗಿರೋಕ್ಕಾಗತ್ತೆ ಅಂದರೆ ನೀನು ಅಷ್ಟು ದೊಡ್ಡವನು ಅಂತ ಅರ್ಥ. ಗರೀಯಸೇ ಬ್ರಹ್ಮಣ, ನೀನು ಹಿರಣ್ಯಗರ್ಭನಿಗೂ ಬ್ರಹ್ಮನಿಗೂ ದೊಡ್ಡವನು. ಆದಿಕರ್ತ, ಏಕೆಂದರೆ ಮೊದಲು ಪರಬ್ರಹ್ಮ, ಆಮೇಲೆ ಅಪರಬ್ರಹ್ಮ, ಆಮೇಲೆ ಹಿರಣ್ಯಗರ್ಭ. ಆದ್ದರಿಂದ ನೀನು ಎಲ್ಲ ಪರಬ್ರಹ್ಮ ಸ್ವರೂಪವಾದ ನೀನು ಎಲ್ಲರಿಗಿಂತಲೂ ದೊಡ್ಡವನು, ಎಲ್ಲರಿಗಿಂತಲೂ ಮೊದಲಿದ್ದವನು. ಆದ್ದರಿಂದ ನಿನಗೆ ಅವರು ಹೇಗೆ ನಮಸ್ಕರಿಸದೇ ಇದ್ದಾರೋ ಅವರೆಲ್ಲರೂ ಕೂಡ ನಿನಗೆ ಗೌರವವನ್ನು ಕೊಡಲೇಬೇಕು. ಅನಂತ, ಎಲೈ ಅನಂತನೇ, ನಿನಗೆ ಅಂತ್ಯವೇ ಇಲ್ಲ, ಕೊನೆಯೇ ಇಲ್ಲ. ಆದ್ದರಿಂದ ನೀನು ಅನಂತ. ದೇವೇಶ, ಎಲ್ಲ ದೇವತೆಗಳಿಗೂ ಒಡೆಯ ನೀನು. ಆದ್ದರಿಂದ ನೀನು ದೇವೇಶ. ಜಗನ್ನಿವಾಸ, ಇಡೀ ಜಗತ್ತು ನಿನ್ನಲ್ಲೇ ನಿವಾಸ ಮಾಡ್ತಾ ಇದೆ, ನಿನ್ನಲ್ಲೇ ನೆಲೆಸಿದೆ. ಆದ್ದರಿಂದ ನೀನು ಜಗನ್ನಿವಾಸ ಮಾಡಿ ಹೇಳ್ತಾ ಇದ್ದಾನೆ. ತ್ವಂ ಅಕ್ಷರಂ, ಯಾವುದನ್ನು ವೇದಗಳು ಅಕ್ಷರ ಅಂತ ಕರೆಯುತ್ತೋ ಅದು ಬೇರೆ ಯಾರೂ ಅಲ್ಲ, ಅದು ನೀನೇ. ತ್ವಂ ಅಕ್ಷರಂ ಅಂದರೆ ವೇದಾಂತ ವಚನಗಳಲ್ಲಿ ಯಾವುದನ್ನು ಅಕ್ಷರ ಅಂತ ಕರೆದಿದೆಯೋ ಅದು ಬೇರೆ ಯಾರೂ ಅಲ್ಲ, ಅದು ನೀನೇ. ಸತ್ ಅಸತ್ ಪರಂ ಯತ್, ಸತ್ ಮತ್ತು ಅಸತ್ತುಗಳಿಗಿಂತ ಹೆಚ್ಚಿನವನು ನೀನೇ. ಸತ್ ಅಂದರೆ ನಮ್ಮ ಕಣ್ಣಿಗೆ ಕಾಣಿಸುವಂತಹ ಇರುವಂತಹ ವಸ್ತುಗಳು. ಅಸತ್ ಅಂದರೆ ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಂತಹ, ಇಲ್ಲದೇ ಇರುವಂತಹ ವಸ್ತುಗಳು. ಆದ್ದರಿಂದ ಇರುವ ವಸ್ತುಗಳು, ಇಲ್ಲದೇ ಇರೋ ವಸ್ತುಗಳು ಏನೇನಿದೆಯೋ ಅವೆಲ್ಲದಕ್ಕಿಂತಲೂ ನೀನೇ ಪರಂ, ನೀನೇ ಉತ್ತಮವಾದವನು, ಉತ್ಕೃಷ್ಟವಾದವನು ಅಂತ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಈಗ ಪ್ರಶ್ನೋತ್ತರಗಳಿದ್ದರೆ ತಗೋಣ.